ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮನೇಲಿ ಏನು ತರೋಕ್ಕೆ ಏನೋ ಒಂದು ಐಟಮ್ ತೊಗೋಬೇಕು ಅಂತ ಹೋಗ್ತಾ ಇದ್ದೀವಿ. ಕಾರಲ್ಲಿ ಹೋಗೋಕ್ಕೆ ತುಂಬ ಟ್ರಾಫಿಕ್ ಇರುತ್ತೆ ಅಂತ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಅವರು ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟಿದ್ದೀವಿ. ಟ್ರಾಫಿಕಲ್ಲಿ ಮತ್ತೆ ಟಯರ್ಡ್ ಆಗುತ್ತೆ ನನಗೆ, ಹೋಗೋಕ್ಕೆ ಬೇಡ ಕ್ಯಾಬಲ್ಲಿ ಹೋಗೋಣ ಅಂದರು. ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಸೊ ಏನು ಅಂತ ಇನ್ನೂ ಅವರು ಹೇಳಿಲ್ಲ ನನಗೆ. ಆಚೆ ಹೋಗಿ ಬರೋಣ ಬಾ ಅಂತ ಕರೆದ್ರು, ಬಂದಿದ್ದೀನಿ ಜೊತೆಲಿ. ಅಷ್ಟೇ, ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಏನು ಎತ್ತ ಎಲ್ಲ ಗೊತ್ತಾಗುತ್ತೆ, ಹೇಳ್ತೀನಿ. ಬನ್ನಿ ಹೋಗೋಣ. ಸರ್ಪ್ರೈಸ್ ನಿನಗೆ, ನಿನ್ನ ಲಾಗ್ಗೆ. ನೋಡೋಣ ಏನು ಅಂತ. ಟ್ರಾಫಿಕ್ ಇದೆ, ಹೋಗ್ತಾ ಇದ್ವಿ ಗೈಸ್. ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನಾನು. ಅಪ್ಲೋಡ್ ಮಾಡಿದ ಮೇಲೆ ಬ್ಲ್ಯಾಕ್ ಲಿಸ್ಟಲ್ಲಿದೆ ವಿಡಿಯೋ ಅಂತ ಬಂತು. ಅಂದರೆ ಈ ಬ್ಯಾಕ್ಗ್ರೌಂಡಲ್ಲಿ ಏನು ಈ ಮಾಲಲ್ಲಿ ಹಾಕಿದ್ದಾರೆ ಸಾಂಗು, ಆ ಹಿಂದಿ ಸಾಂಗು, ಅದಕ್ಕೆ ಕ್ಲೈಮ್ ಮಾಡಿದ್ದಾರೆ. ಅಲ್ಲ ಗೈಸ್, ನಾನು ಹೇಳೋದು, ನಾನು ಅಷ್ಟು ಜೋರಾಗಿ ಮಾತಾಡಿದ್ದೀನಿ. ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾ ಇರೋದೇ ಲೈಟಾಗಿ, ಅದಕ್ಕೂ ಕ್ಲೈಮ್ ಮಾಡ್ತಾರಲ್ಲ, ಅದೇನು ಇಲ್ಲ ಅಂದರೆ ಈ ಬಿಡಲೇಬಾರ್ದು ಅವ್ರು ಎಲ್ಲೂ ಸಾಂಗುಗಳನ್ನ ಆ ಥರ ಕ್ಲೈಮ್ ಮಾಡೋಂಗಿದ್ರೆ. ಒಂದು ಸಲ ಜನಗಳಿಗೆ ಅದು ರೀಚ್ ಆಯಿತು ಅಂದಮೇಲೆ ಅದು ಕ್ಲೈಮ್ ಮಾಡೋಂಗೆ ಇರಲ್ಲ. ಅದೇನಕ್ಕೆ ಕ್ಲೈಮ್ ಅಂತ ಕೊಡ್ತಾರೋ ಗೊತ್ತಿಲ್ಲ. ಈಗ ನಾವು ಅಲ್ಲೆಲ್ಲ ಬ್ಯಾಕ್ಗ್ರೌಂಡು ಇದನ್ನು ಮ್ಯೂಟ್ ಮಾಡಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕಾಗುತ್ತಾ ಮಾಲ್ಗಳಿಗೆ ಹೋದರೆ? ಅದನ್ನೆಲ್ಲ ಇವರು ಅರ್ಥ ಮಾಡ್ಕೊಂಡು ಯಾವಾಗೆಲ್ಲ ಇದನ್ನೆಲ್ಲ ಸರಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಹಂಗಾಗಿ ತಿರ್ಗಾ ನಾನು ಡಿಲೀಟ್ ಮಾಡಿ ವಾಯ್ಸ್ ರೆಕಾರ್ಡ್ ಕೊಟ್ಟು ಇಷ್ಟಕ್ಕೆ ಮಾತ್ರ ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಗೈಸ್. ಏನು ಅಂದರೆ ಕ್ರೋಮ್ಗೆ ಹೋಗಿದ್ವಿ ನಾವು. ಕ್ರೋಮಲ್ಲಿ ನನಗೆ ಕ್ಯಾಮ್ರಾ ಕೊಡಿಸ್ತೀನಿ ಅಂತ ಫಸ್ಟ್ ಕರ್ಕೊಂಡೋಗಿದ್ದು. ನನಗೆ ಇಷ್ಟ ಇರಲಿಲ್ಲ ಕ್ಯಾಮ್ರಾ ತೊಗೊಳಕ್ಕಾಗಲಿ ಮತ್ತು ಫೋನ್ ತೊಗೊಳಕ್ಕೂ ನನಗಿಷ್ಟ ಇರಲಿಲ್ಲ. ಬಟ್ ನಮ್ಮ ಮನೇಲಿ ನೀನು ವಿಡಿಯೋ ಮಾಡೋದಕ್ಕೆ ಕ್ಲಾರಿಟಿಗೆ ಬೇಕು, ನೀನು ತಗೋ ಅಂತ ತುಂಬ ಫೋರ್ಸ್ ಮಾಡ್ತಿದ್ರು. ನಾನು ಬೇಡ ಅಂತ ನೋಡೋಣ ಅಂತ ಸುಮ್ಮನೆ ಹೋಗಿದ್ದಲ್ಲಿ ಅಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಸರಿ ಆಯಿತು ಅಂತ ವಾಪಸ್ ಬಂದು ಅಲ್ಲೇ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಅದರ ನೆಕ್ಸ್ಟ್ ಡೇ ಅವರು ಇಲ್ಲ ತೊಗೊಳ್ಳೇಬೇಕು ಅಂತಿದ್ರಲ್ಲ, ಸರಿ ನೀವೇ ತೊಗೊಳ್ಳಿ, ನನಗೆ ಬೇಡ, ನೀವು ಹೆಂಗಿದ್ರು ನಾವೆಲ್ಲರೂ ಒಂದು ಟ್ರಿಪ್ ಎಲ್ಲೇ ಹೋದ್ರೂ ಜೊತೆಲಿ ಓಡಾಡ್ತೀವಿ, ನಿನ್ನ ಫೋನಲ್ಲೇ ನಾನು ವಿಡಿಯೋ ಮಾಡ್ತೀನಿ ಇದ್ದಾಗ, ಇಲ್ಲದೇ ಇದ್ದಾಗ ನಂದ್ರಲ್ಲಿ ಮಾಡ್ಕೊತೀನಿ, ನೀನೇ ತಗೋ, ನೀನು ಕೆಲಸ ಮಾಡೋದು ಹೊರ್ಗಡೆ ವರ್ಕ್ ಮಾಡ್ತಿರ್ತೀಯ, ನಿನಗೆ ಬೇಕಾಗುತ್ತೆ. ಸೊ ಹಂಗಾಗಿ ನಿನಗಿರಲಿ ಫೋನು ಅಂತೇಳ್ಬಿಟ್ಟು ಅವ್ರಿಗೆ ತೊಗೊಳಕ್ಕೆ ಹೇಳಿದೆ. ಫೈನ್ ತೊಗೊಳ್ಳಿಲ್ಲ ಫೋನು. ಸಂಡೇ ತೊಗೊತೀರಾ? ಸಂಡೇ ತೊಗೊತಾರೆ. ಸೊ ಈಗ ಊಟಕ್ಕೆ ಬಂದಿದ್ದೀವಿ. ಯಾವುದಿದು? ಸುಖಸಾಗರ, ಹಾಂ, ಶಿವಸಾಗರ್ ಹೋಟ್ಲಿಗೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಭಾನುವಾರ ಹೋಗಿ ಇವ್ರ ಫ್ರೆಂಡು ಅಲ್ಲಿ ಪೈಯಲ್ಲಿ ವರ್ಕ್ ಮಾಡ್ತಾರೆ, ಅವರು ಇಲ್ಲೇ ಬನ್ನಿ ಅಂದರು. ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ ಅಲ್ಲ ಸರಿಯಾಗಿ, ಕ್ರೋಮಲ್ಲಿ ಯಾರೂ ರೆಸ್ಪಾನ್ಸೇ ಮಾಡಲಿಲ್ಲ ಸರಿಯಾಗಿ. ಸೊ ಹಂಗಾಗಿ ಇವರು ಬೇಡ ಅಂತ ಈಗ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಬಂದಿದ್ದೀವಿ. ಊಟ ಮಾಡ್ಕೊಂಡು ಹೊರಡ್ತೀವಿ ಗೈಸ್. ರೋಟಿ, ಪನ್ನೀರ್, ಕಡಾಯಿ ಪನ್ನೀರ್ ಆ್ಯಂಡ್ ವೆಜ್ ಪಲಾವ್ ಬುಕ್ ಮಾಡಿದ್ದೀವಿ. ಆರ್ಡ್ರ್ ಮಾಡಿದ್ದೀವಿ, ಬುಕ್ ಮಾಡಿದ್ದೀವಿ ಅಂತೇಳಿ. ಡಿಪ್ರೆಷನ್. ಸೊ ಈಗ ತಿನ್ಕೊಂಡು ಮನೆಗೆ ಹೊರಡೋದಷ್ಟೇ. ಹೊರಟಾಗ ಕಂಟಿನ್ಯೂ ಮಾಡ್ತೀವಿ. ಗೈಸ್ ನಿನ್ನೆ ಹೋಗಿ ವಾಪಸ್ ಬಂದ್ವಿ ಅಲ್ವಾ ನಾವು. ನಿನ್ನೆ ಹೋಗಿ ವಾಪಸ್ ಬಂದ್ವಿ ಗೈಸ್. ನಾವು ತಗೊಳಕ್ಕಾಗಿಲ್ಲ. ಇನ್ನೊಂದು
ನಾನು ಪರ್ಸ್ನಲಿ ಹೇಳ್ತಾ ಇದ್ದೀನಿ, ಯಾರೂ JP ನಗರ್ ಸೆಂಟ್ರಲ್ ಮಾಲ್ ಪಕ್ಕದಲ್ಲಿರೋ ಕ್ರೋಮ್ಗೆ ಹೋಗ್ಬೇಡಿ. ವರ್ಸ್ಟ್ ರೆಸ್ಪಾನ್ಸ್ ಅಲ್ಲಿ ಕಸ್ಟಮರ್ನ ಮೂಸು ಸಹ ನೋಡಲ್ಲ ಅಲ್ಲಿ. ನಿನ್ನೆ ಅಲ್ಲಿ ಹೋಗಿದ್ವಿ, ಆಕ್ಚುಲಿ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಿದ್ರೆ ನಿನ್ನೆ ತಗೊಂಡ್ಬಿಡ್ತಿದ್ವಿ ನಾವಲ್ಲ ಐಫೋನು. ಬಟ್ ಅಲ್ಲಿ ಯಾರು ಏನು ರೆಸ್ಪಾನ್ಸೇ ಮಾಡಿಲ್ಲ ಸರಿಯಾಗಿ. ಸರಿ ಆಯಿತು, ಇನ್ನೊಂದು ಕಡೆ ಇವ್ರ ಫ್ರೆಂಡ್ ವರ್ಕ್ ಮಾಡ್ತಾರೆ ಪೈಯಲ್ಲಿ, ಅಲ್ಲಿ ಹೋಗೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಆಮೇಲೆ ಹಿಂಗೆ ರೀಲ್ಸ್ ನೋಡ್ತಾ ರಾಜಾಜಿನಗರ ಸೀಮಾ ಎಂಟರ್ಪ್ರೈಸಸ್ ಅಲ್ಲಿಗೆ ಹೋಗೋಣ ಅಂತೇಳಿ ಇವರು ನೋಡಿದೀನಿ. ಏನಂದ್ರೆ ಜಸ್ಟ್ ಸುಮ್ಮನೆ ನೋಡ್ಕೊಬರೋಣ, ತಗೋಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ ನಮಗೆ, ನೋಡ್ಕೊಬರೋಣ ಅಂತ ಬಂದಿದ್ದು. ಸೊ ಅವರು ನಮಗೆ ನಮ್ಮ ಜೊತೆ ರೆಸ್ಪಾನ್ಸ್ ಮಾಡಿದ್ದಾಗಿರ್ಲಿ, ಮತ್ತೆ ಅವ್ರು ಎಕ್ಸ್ಪ್ಲೈನ್ ಮಾಡೋದು ರೀತಿ ಒಂಥರ, ಈಗ ಎಲ್ಲಾದ್ರೂ ನೀವು ಒಂದು ಕಡೆ ಹೋದ್ರೆ ಅವರು ಮಾತಾಡೋದು ನೋಡಿನೇ ತಗೊಳೋಣ ಅಂತ ಫೀಲ್ ಆಗುತ್ತೆ. ಸೊ ಹಂಗಾಗಿ ಮತ್ತೆ ಅದ್ರ ಜೊತೆ ನಮಗೆ ಒಂದು 10 ಐಟಮ್ಸ್ ಕೂಡ ಇಲ್ಲ, ಆಲ್ಮೋಸ್ಟ್ ಒಂದು 12 ಐಟಮ್ಸ್ ಕೊಟ್ಟರು ನಮಗೆ. 12 ಏನೋ ಗಿಫ್ಟ್ ಐಟಮ್ ಕೂಡ ಕೊಟ್ಟಿದ್ದಾರೆ ಫೋನ್ ಜೊತೆ. ಒಳ್ಳೆ ಪ್ರೈಸ್ಗೆ ಮಾಡಿಕೊಟ್ರು. ಹೌದು, ಖುಷಿ ಆಯಿತು. ತಗೊಂಡು ಹೋಗ್ತಾ ಇದ್ದೀವಿ ಮನೆಗೆ. ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಯಾವ್ದು ತಗೊಂಡಿದ್ದೀನಿ ಏನು. ನನಗೆ ತಗೊಂಡಿಲ್ಲ ಗೈಸ್, ಇವ್ರಿಗೆ ತಗೊಂಡಿದ್ದು. ಬಟ್ ಆಕ್ಚುಲಿ ನಾನು ಇನ್ಮೇಲೆ ನನ್ನ ಜೊತೆಲಿದ್ದಾಗ ಅದರಲ್ಲೇ ಲಾಗ್ ಮಾಡೋದು ಅಂತ ಹೇಳಿದ್ದಾರೆ. ಸೊ ನೋಡೋಣ, ನಾನು ತಗೋಬೇಕು ಅಂತ ಇತ್ತು ನನಗೆ, ಬಟ್ ನನ್ಗೆ ಅಷ್ಟೊಂದು ದುಡ್ಡು ಕೊಟ್ಟು ತಗೋಬೇಕಲ್ಲ ಅನ್ನೋದು ಒಂದು ಮೈಂಡ್ ಇತ್ತು. ಆಮೇಲೆ ಇನ್ನೊಂದು ಏನಂದ್ರೆ ನಾನು ಹೆಂಡತಿಗೆ ಅದು ಯೂಸ್ ಮಾಡಕ್ ಬರಲ್ಲ. ಸಾರಿ, ಏನಿಲ್ಲ, ವಿಡಿಯೋ ಮಾಡೋಕ್ಕೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು. ಏನು ಐಫೋನ್ ಯೂಸ್ ಮಾಡಕ್ ಬರಲ್ಲ ಅಂತ ಇವ್ರು ಅನ್ಕೊಂಡಿದ್ದಾರೆ ಗೈಸ್. ನಂಗೆ ಯೂಸ್ ಮಾಡಕ್ ಬರುತ್ತೆ, ಬಟ್ ನಾನು ಅಷ್ಟೊಂದು ದುಡ್ಡು ಹಾಕ್ಬೇಕಲ್ಲ ಐಫೋನ್ಗೆ ಅನ್ನೋದು ಒಂದು ನನಗೆ. ಈಗ 1.5 ಲಕ್ಷ ಅದು ಐಫೋನಿಗೆ ತಗೊಂಡಿರೋದು ಇವರು. 17 Pro Max ತಗೊಂಡಿದ್ದಾರೆ. ನಾವ್ ಯಾವತ್ತೂ ಇದುವರೆಗೂ ತಗೊಂಡಿರೋದಲ್ಲ. ಆಕ್ಚುಲಿ ಇವ್ರು ತಗೊಂಡಿರೋದೆಲ್ಲ, ನಾನು ಕೊಡ್ಸಿರೋದೆಲ್ಲ ಇವ್ರಿಗೆ ಗಿಫ್ಟ್ ಐಫೋನ್ಸೇ ನಾನು ಕೊಟ್ಟಿರೋದು ಗಿಫ್ಟ್. ಕರೆಕ್ಟ್. ಸೊ ಹಂಗಾಗಿ ನಾನು ಐಫೋನ್ ತಗೊಂತಿರ್ಲಿಲ್ಲ, ಇವ್ರಿಗೆ ಕೊಡಿಸ್ತಿದ್ದೆ. ಇವರು ಆಚೆ ವರ್ಕ್ ಮಾಡೋರು, ಬೇಕಾಗುತ್ತೆ ಇವ್ರಿಗೆ ಅಂತ ಆ ಥರ ಯೋಚನೆ ಮಾಡಿ ಕೊಡಿಸ್ತಿದ್ದೆ. ನನಗೇನು ಪರವಾಗಿಲ್ಲ, ನಾನು ಮನೇಲಿರೋಳು, ನನ್ನ ಯಾರು ನೋಡಬೇಕು ಫೋನ್, ಅಷ್ಟೊಂದೆಲ್ಲ ಕಾಸ್ಟ್ಲಿ ಫೋನ್ ಬೇಡ ಅಂತ. ಬಟ್ ಈಗ ವಿಡಿಯೋಗೋಸ್ಕರ ಬೇಕು ಅನ್ನೋ ಥರ ಅನಿಸಿದೆ ನನಗೆ. ಯಾಕಂದರೆ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಮಾಡೋ ರೀಲ್ಸ್ಗಳಿಗೆ, ಮತ್ತು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀವಲ್ಲ, ಸೊ ಅದಕ್ಕೆಲ್ಲ ನಮಗೆ ಬೇಕಾಗುತ್ತೆ. ಅದೇ ನನಗೆ ಅದು ನೋಡಿದ್ವಲ್ಲ, ಅದೊಂದು ಐಫೋನ್ ಒಂದು 2 ತಗೋಬೇಕು ಅನ್ನೋ ಆಸೆ ಇದೆ. ಬಟ್ ಎರಡಕ್ಕೂ ಬೇಕು, ಎರಡು ಸೇರಿ 2.5 ಲಕ್ಷ ಆಗುತ್ತೆ ಗೈಸ್. 2.5 ಲಕ್ಷ. ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ, ನೋಡೋಣ. ಈಗ ಸದ್ಯಕ್ಕೆ ಬೇಡ ಅಂತ ಇವ್ರಿಗೊಂದು ತಗೊಂಡು ಸುಮ್ಮನಾಗಿದ್ದೀವಿ. ಒಳ್ಳೊಳ್ಳೆ ಕಂಟೆಂಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಹೋದ ಸಂಡೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರು, ಏನು ಕಂಟೆಂಟ್ ಮಾಡೋಕ್ಕಾಗಿಲ್ಲ. ಈ ಸಂಡೇ ಆದರೂ ನನ್ನ ಜೊತೆ ಇದ್ದು ಒಳ್ಳೊಳ್ಳೆ ಕಂಟೆಂಟ್ ಮಾಡಬೇಕು. ವಿಡಿಯೋಸ್ ಎಲ್ಲ ಖಾಲಿಯಾಗಿದೆ ಗೈಸ್, ವಿಡಿಯೋಸೇ ಇಲ್ಲ ನನಗೆ ಹಾಕೋಕ್ಕೆ. ಸೊ ಹಂಗಾಗಿ ಸಂಡೇ ಅದೇ ವರ್ಕ್ ನಮ್ಮಿಬ್ರದ್ದು. ಅಷ್ಟೇ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ಗಿಫ್ಟ್ ಕೊಟ್ಟರು, ಪ್ಲಸ್ ಮೊಬೈಲ್ ಹೇಗಿದೆ ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ಇವರು ಬ್ಲೂ ತಗೊಂತೀನಿ ಅಂತಿದ್ರು. ಇವ್ರಿಗೆ ಯಾವಾಗ್ಲೂ ಬ್ಲೂ ಮೇಲೆ ಒಂದು ಬಟ್ಟೆ ನೋಡ್ಲಿ ಬ್ಲೂ, ಎಲ್ಲ ಬ್ಲೂ ಬ್ಲೂ, ಫೋನ್ ನೋಡ್ಲಿ ಬ್ಲೂನೇ ಬೇಕು. ಸೊ ನಾನು ಬೇಡ, ಆರೆಂಜ್ ತಗೋ. ನಿನ್ನ ಕೈಯಲ್ಲಿ ಆರೆಂಜ್ ಕಲರ್ ಇರೋದು ನೋಡಿನೇ ಗೆಸ್ ಮಾಡ್ತಾರೆ ಇದು 17 Pro Max ಅಂತ. ಅದಕ್ಕೆ ತಗೋ ಅಂದಿದ್ದು ನಾನು. ಸೊ ಹಂಗಾಗಿ ಈಗ 8:15 ಆಗಿದೆ. ಮನೆಗೆ ಹೋಗೋಷ್ಟರಲ್ಲಿ 8:45 ಆಗುತ್ತೆ. 8:45 ಆಗಲ್ಲ, ಯಾಕಂದ್ರೆ ನಾವು ಇವಾಗ ಇದಕ್ಕೆ ಹೋಗ್ತಾ ಇದೀವಿ. ಅದಕ್ಕೆ 360 ಡಿಗ್ರಿ ನಮ್ಮ ಏರಿಯಾಗೆ ಹೋಗೋಷ್ಟರಲ್ಲಿ 8:45 ಆಗುತ್ತೆ. ಅವರಿಬ್ರು ಅಲ್ಲಿ ಬರಕ್ಕೆ ಹೇಳಿದ್ರೆ ಹಂಗೆ ಹಾಕ್ಸ್ಕೊಂಡು ಊಟ ಮಾಡ್ಕೊಂಡು ಬರ್ಬೋದು. ಯಾಕಂದ್ರೆ ಇದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಅಂತೂ ಇವತ್ತು ಮಾಡೋಕ್ಕಾಗಲ್ಲ, ಲೇಟ್ ಆಗುತ್ತೆ. ಸೊ ಏನಕ್ಕೆ ಅಂತಂದ್ರೆ ನಾವು 14+ ತಗೊಂಡಾಗ ಯಾವುದು ನಾವು ಇದುವರೆಗೂ ಪ್ರೋ ಸೀರೀಸ್ ತಗೊಂಡಿರಲಿಲ್ಲ. ಯಾಕಂದರೆ ನನ್ನ ವೈಫೇ ಯಾವಾಗಲೂ ನನಗೆ ಗಿಫ್ಟ್ ಕೊಟ್ಟಿರೋದು ಐಫೋನು. ಅವಳು ನನಗೆ ಗಿಫ್ಟು ಸಿನ್ಸ್ ಫ್ರಮ್ ಐಫೋನ್ 4S ಇಂದನೂ ನನಗೆ ಗಿಫ್ಟ್ ಕೊಡ್ತಿದ್ದಾಳೆ. ಸೊ 4S, 5S, 6 ಹಂಗೆ ಇಲ್ಲಿ ತನಕನೂ ಸಿನ್ಸ್ ನಾ ಈಗ 17 Pro Max ಬರೋ ತನಕನೂ ನನಗೆ ಐಫೋನ್ ಗಿಫ್ಟ್ ಕೊಟ್ಟಿದ್ದಾಳೆ. ಸೊ ಅವಳು ಯಾವಾಗಲೂ ಪ್ರೋ ಸೀರೀಸ್ ತಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಪ್ರೋ ಸೀರೀಸ್ ತಗೊಂಡಿದ್ದು. ಯಾಕೆಂದರೆ ಈಗ ನಾವು ಲಾಗೆಲ್ಲ ಮಾಡೋದ್ರಿಂದ ನಮಗೆ ಕ್ಯಾಮ್ರಾ ಯೂಸ್ ಆಗುತ್ತೆ ಅದರಲ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಫಸ್ಟ್ ಟೈಮ್ ಪ್ರೋ ಸೀರೀಸ್ ತೊಗೊಂಡಿದ್ದೀವಿ. ನಾವು ಯಾವಾಗಲೂ ಪ್ಲಸ್ಗೆ ಲಾಸ್ಟ್ ಮಾಡ್ತಾಯಿದ್ವಿ. 11 ಅದಾದಮೇಲೆ 14+ ತೊಗೊಂಡಿದ್ದು.
ಪ್ರೋ ಸೀರೀಸ್ ಇದೆ ಫಸ್ಟ್ ಟೈಮ್. ನಮ್ಮ ಅತ್ತಿಗೆ ಮಗಳಿಗೆ 15 Pro Max ತಗೊಂಡಿದ್ಲು ಅವಳು. ಅದು ಬಿಟ್ಟರೆ ಇವಾಗ ನಾವು 17 Pro Max ಇವಾಗಲೇ ತಗೊಂಡಿದ್ದು. ಸೊ ಈಗ ಹೋಗಿ ಅದಕ್ಕೆ ಗಾರ್ಡ್ ಹಾಕ್ಸ್ಬೇಕಂತೆ. ಜಸ್ಟ್ ಫಾರ್ ವಿಡಿಯೋಗ್ರಫಿಗೋಸ್ಕರ 17 Pro Max ತಗೊಂಡಿದ್ವಿ. ಸೊ ಒಟ್ನಲ್ಲಿ ಅವರೇ ಯೂಸ್ ಮಾಡೋದು ಅದನ್ನ. ನನ್ನ ಜೊತೆ ಇಬ್ರು ಒಟ್ಟಿಗೆ ಇದ್ದಾಗ ಅದರಲ್ಲಿ ವಿಡಿಯೋ ಮಾಡ್ಕೊಂತೀವಿ ಅಷ್ಟೇನೆ. ಸೊ ಅವ್ರಿಗೆ ಫೋನ್, ಅದು ಅವ್ರದ್ದೇ ಫೋನು. ನಾವು ಯಾವಾಗಲೂ ಒಟ್ಟಿಗೆ ಇದ್ದೇ ಇರ್ತೀವಿ. ಯಾವಾಗಲೂ 99.9% ನಾವೆಲ್ಲ ಈಚೆ ಹೋದ್ರೂ ಎಲ್ಲೇ ಹೋದ್ರೂ ಒಟ್ಟಿಗೆ ಹೋಗೋದು. ಸೊ ವಿಡಿಯೋ ಶೂಟಿಂಗ್ ಇನ್ಮೇಲಿಂದ 17 Pro Max ಅಲ್ಲೇ ಆಗುತ್ತೆ. ಈಗ ಹೋಗೋಣ ಬನ್ನಿ. ಆಯಿತು ಗೈಸ್, ಈಗ ಬಂದ್ವಿ ಮನೆಗೆ. ಹೋಟ್ಲಲ್ಲಿ ಊಟ ಮಾಡಿಕೊಂಡು ಅದು ಗಾರ್ಡ್ ಹಾಕ್ಸ್ಬೇಕು ಫೋನ್ಗೆ ಅಂತ ಹೋದ್ವಿ. ಅಲ್ಲಿ ಅವನು ಖಾಲಿಯಾಗಿದೆ, ನಾಳೆ ಬನ್ನಿ ಅಂತ. ಸೊ ಹಂಗಾಗಿ ಇರು ಸೊ ಹಂಗಾಗಿ ಈಗ ಊಟ ಮಾಡಿ ಮನೆಗೆ ಬಂದ್ವಿ. ಹಸ್ಬೆಂಡು ಫೇಸ್ ವಾಶ್ ಮಾಡೋಕ್ಕೆ ವಾಶ್ರೂಮ್ ಹೋದರು. ನಾನು ಇದು ವಿಡಿಯೋ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ. ತಗೊಂಡಿದ್ದು ಫೋನ್ ಯಾವುದು? ಫೋನ್ ಬಾಕ್ಸಲ್ಲಿ, ಅದು ಅಪ್ಪನ ಹತ್ರ ಇದೆ. ಬಾಕ್ಸಲ್ಲಿ ನನಗಂತ ತಂದಿರೋ ಫೋನ್ ಬಾಕ್ಸ್ ಇದೆ. ಇದು 17 Pro Max ತಗೊಂಡ್ವಿ. ನನ್ನ ಫೋನ್ನ ಫೋನ್ ಇದ್ದು ಹಂಗೆ ಅಷ್ಟು ಜೋರಾಗಿ ಅಲಾಡ್ತೀಯ. ಏನ್ ನೋಡೋರಿಗೆ ಅದು ತೆಗ್ದಿರೋದು ಗೊತ್ತು ಬಿಡೆ ಎಲ್ಲರಿಗೂ, ಖಾಲಿ ಬಾಕ್ಸೇ ನಿನಗೆ ಅಂತ. ಸೊ ಈ ಫೋನ್ ಜೊತೆಗೆ ಗೈಸ್ 12 ಐಟಮ್ ನಮಗೆ ಫ್ರೀಯಾಗಿ ಗಿಫ್ಟ್ ಕೊಟ್ಟಿದ್ದಾರೆ. ಅಂದರೆ 10 ಕೊಡ್ತಾರೆ ರೆಗ್ಯುಲರಾಗಿ ಎಲ್ಲರಿಗೂ. ಸೊ ನಮಗೆ ಒಂದು ಸ್ವಲ್ಪ ಚೆನ್ನಾಗಿ ಅವರು, ನಾವು ಮಾತಾಡಿದ್ದು ಶೈಲಿ, ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು ಅವ್ರ ಜೊತೆ. ಹಂಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಕೊಟ್ಟಿದ್ದಾರೆ. ಸೊ ನೀವು ಆರಾಮಾಗಿ ಹೋಗಿ ತೊಗೋಬೋದು ಗೈಸ್ ಐಟಮ್. ನೀವು ಆರಾಮಾಗಿ ಹೋಗಿ ಐಫೋನ್ನ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಐಫೋನೇ ಅಂತಲ್ಲ, ನೀವು ಯಾವ ಫೋನ್ ಆದರೂ ತೊಗೊಳ್ಳಿ, ಅದಕ್ಕೆ ಏನಾದರೂ ಒಂದು ಆಲ್ಟರ್ನೇಟಾಗಿ ಅವರು ಗಿಫ್ಟ್ ಇಟ್ಟಿರ್ತಾರೆ. ಸೊ ಜೋಡಿಸು ಎಲ್ಲನೂ ಏನೇನಿದೆ ಅಂತ. ಓಪನ್ ಮಾಡಬೇಡ, ಇಡೋ. ಗೈಸ್ ನೋಡಿ, ಇಷ್ಟು ನಮಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಒಂದು ಇದು ಕೊಟ್ಟಿದ್ದಾರೆ, ಕಪ್, ಏನದು ಫಿಟ್ ಮಾಡಿ ತೋರಿಸ್ತೀನಿ, ಜ್ಯೂಸ್ ಜಾರ್ ಥರದ್ದು. ಸೊ ಇಷ್ಟು, ಇದು ನೆಕ್ ಫ್ಯಾನು, ಮತ್ತು ಇದೊಂದು ಏರ್ಫೋನು, ಇಲ್ಲಿ 2 ಇದೆ, ಏರ್ಪೋಡು, ಇದು ಸ್ಪೀಕರು. ಸೊ ಅದೊಂದು ಇದನ್ನು ಮೊಬೈಲ್ ಜೊತೆನೇ ಕೊಟ್ಟಿದ್ದಾರೆ. ಇದೊಂದು ಸ್ಮಾರ್ಟ್ ವಾಚ್ ಕೊಟ್ಟಿದ್ದಾರೆ. ಸೊ ಇಷ್ಟು. ಮತ್ತು ಇದು ನನಗಿದು ಬೇಕಿತ್ತು, ಮೇಯ್ನು ನಂದು ಚಾರ್ಜರ್ ವೈರು ಇದಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಹಾಕೋಕ್ಕೆ ಒಂದು ಬೇಕಿತ್ತು, ಹಾಗಾಗಿ ಇದು. ಸೊ ಇಷ್ಟೇ ಗೈಸ್, ನಮ್ಮ ಐಫೋನಿನ ಕತೆ ಇದಾಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಕಾಯ್ತಾ ಇದ್ಲು ಯಾವಾಗ ಬ್ಯಾಗ್ ತಂದೆಲ್ಲನೂ ಇದು ಮಾಡೋದು, ಓಪನ್ ಮಾಡೋದು ಅಂತ.